ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ನಾನು ಜನ್ಮವಾಗಿದ್ದು ಹೊಸಹುಡ್ಯ ಗ್ರಾಮ, ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ನನ್ನ ಒಂದು ಈ ಪ್ರೈಮರಿ ಎಜುಕೇಷನ್ ಅನ್ನೋದು ನಮ್ಮ ಊರಿನ ಗ್ರಾಮದ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಆಯಿತು. ನಂದು ಲೈಕ್ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾನು ಗ್ರಾಮೀಣ ಪ್ರದೇಶದ ಒಂದು ಪುಟ್ಟ ಶಾಲೆಯಲ್ಲಿ. ಇವತ್ತು ಆ ಒಂದು ಶಾಲೆ ತುಂಬಾ ಹೆಸರುವಾಸಿಯಾಗಿದೆ. ಇದು ಕೂಡ ಒಂದು ಗೌರ್ಮೆಂಟ್ನ ಒಂದು ಅಂಬ್ರೆಲಾ ಅಂಡರಲ್ಲಿ ಈ ಶಾಲೆ ಕೂಡ ಬರ್ತಕ್ಕಂಥದ್ದು. ಇದಾದ ನಂತರ ನನ್ನ ಒಂದು 10th ಸ್ಟ್ಯಾಂಡರ್ಡ್ 2012 ಕಂಪ್ಲೀಟ್ ಆಗುತ್ತೆ. ಐ ಆಮ್ ದ ಫಸ್ಟ್ ಆ ಒಂದು ಶಾಲೆಗೆ ಪ್ರಥಮ ವಿದ್ಯಾರ್ಥಿ ವಿತ್ ಟಾಪ್ ರ್ಯಾಂಕಲ್ಲಿ ಪಾಸ್ ಆಗಿರುತ್ತೇನೆ. ಅದಾದ ನಂತರ ನಾನು CET ಎಕ್ಸಾಮ್ ಲೈಕ್ ಇನ್ ದಿ ಕರ್ನಾಟಕ ಅಂಡರಲ್ಲಿ ನಡೆಯುವಂತಹ ಒಂದು ಎಕ್ಸಾಮಲ್ಲಿ ನನಗೆ ಈ PCMB ತಗೊಳ್ಳುವಂಥ ಒಂದು ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಈ ನಿಟ್ಟಿನಲ್ಲಿ ನಾನು ತುಂಬ ಕಾಲೇಜುಗಳನ್ನು ನಾನು ಸರ್ಚ್ ಮಾಡಿದೆ. ದೇವನಹಳ್ಳಿ ಆಗಿರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಒಂದು ಸಿಟಿನಲ್ಲಿ ಬಂದು ನಾನು ತುಂಬಾ ಸರ್ಚ್ ಮಾಡಿದೆ. ಓಕೆ, ನನ್ನ ಒಂದು ಫೀಸ್ ಸ್ಟ್ರಕ್ಚರ್ಗೆ ಸಿಗುವಂತಹ ಒಂದು ಕಾಲೇಜ್ ಯಾವುದಾಗಿರುತ್ತೆ ಅಂತ. ಬಿಕಾಸ್ ನಮ್ಮಪ್ಪ ಅವರು ಒಂದು 250 ರೂಪೀಸ್ ಆಗಿನ ಒಂದು ಕಾಲದಲ್ಲಿ ಅವರು ಅಷ್ಟು ಅಮೌಂಟನ್ನು ತೊಗೊತಿದ್ರು ಅವರು ಒಂದು ದಿನದ ಕೂಲಿಯಲ್ಲಿ. ಆ ಒಂದು ಅಮೌಂಟ್ನಲ್ಲಿ ನನ್ನನ್ನು ಎಜುಕೇಷನ್ಗೂ ಕೂಡ ಕಳಿಸೋಕ್ಕೆ ಆಗ್ತಿರಲಿಲ್ಲ. ಸೊ ನಾನು BGS ಕಾಲೇಜ್ ಆಗಿರ್ಬೋದು ಮತ್ತು ಇನ್ನು ಅಲ್ಲಿ ತುಂಬ ಕಾಲೇಜಸ್ ಇತ್ತು ಆ ಟೈಮಲ್ಲಿ. ಅಲ್ಲೆಲ್ಲ ಹೋಗಿ ವಿಚಾರಿಸಿದಾಗ ನನಗೆ ಅದು ಫೀಸ್ ಸ್ಟ್ರಕ್ಚರ್ ನನಗೆ ಹೊಂದಾಣಿಕೆ ಆಗ್ತಿರಲಿಲ್ಲ. ಸೊ ನಾನು ನಮ್ಮಪ್ಪ ಮತ್ತು ಅಮ್ಮನನ್ನು ಒಂದು ಡಿಸ್ಕಷನ್ ಮಾಡಿ ನನಗೆ ಒಂದು ಡಿಸಿಷನ್ ಆಯಿತು. ಓಕೆ, ಪಂಚಗಿರಿ ಕಾಲೇಜ್ ಅನ್ನತಕ್ಕಂಥದ್ದು ನನ್ನ ಫೀಸ್ ಸ್ಟ್ರಕ್ಚರ್ಗೆ ತುಂಬ ಉತ್ತಮವಾಗಿದೆ ಅಂತ. ನಾನಲ್ಲಿ ಕ್ವಾಲಿಟಿ ನೋಡಲಿಲ್ಲ, ಆ್ಯಸ್ ಐ ಆಮ್ ಒಂದು ಫೀಸ್ ಸ್ಟ್ರಕ್ಚರ್ನ ನೋಡ್ತಿದ್ದೆ. ಕ್ವಾಲಿಟಿ ವೈಸ್ ಬಂದಾಗಲೂ ಅಷ್ಟೇ ಪಂಚಗಿರಿ ಕಾಲೇಜು ಯಾವತ್ತೂ ಹಿಂದೆ ಹೋಗಿಲ್ಲ. ಅಲ್ಲಿ ಇರ್ತಕ್ಕಂಥ ಒಂದು ಟೀಚರ್ಸ್ನ ಒಂದು ಗ್ರೂಪ್ ಆಗಿರ್ಬೋದು, ಲೈಕ್ HVS ಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಕೋಮಲಾ ಮೇಡಮ್ ಆಗಿರ್ಬೋದು ಬಯಾಲಜಿನಲ್ಲಿ, ವೀಣಾ ಮೇಡಮ್ಮು ಒಂದು ಮ್ಯಾಥ್ಸ್ ಟೀಚರ್ ಆಗಿದ್ದರು ನಮಗೆ, ಮತ್ತು ನಮ್ಮ ಒಂದು ಯಾವುದು ಕೆಮಿಸ್ಟ್ರಿನಲ್ಲಿ TV ವೆಂಕಟೇಶ್ ಸರ್ ಇದ್ದರು. ಇವರೆಲ್ಲ ತುಂಬಾ ಒಂದು ದೇ ಆರ್ ವೆರಿ ಬ್ರಿಲಿಯಂಟ್ ಮತ್ತು ಅವರು ಡೆಡಿಕೇಟಿವ್ ಆಗಿದ್ದರು ಅಲ್ಲಿ. ಸೊ ನನ್ನ ಒಂದು ಪುಣ್ಯನೇನೋ ಆ ಟೀಚರ್ಸ್ನೆಲ್ಲ ನನಗೆ ಆ ಟೈಮಲ್ಲಿ ಪಡೆಯೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಎಜುಕೇಷನನ್ನು ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಐ ಆಮ್ ಆಲ್ಸೋ ಗಾಟ್ ದ 3rd ಮೀನ್ಸ್ ರ್ಯಾಂಕ್ ಇನ್ ದಟ್ ಕಾಲೇಜ್ ಆಲ್ಸೋ. ಸೊ ಇದೊಂದು ನನಗೆ ಹೆಮ್ಮೆಯ ವಿಷಯ ಹೇಳ್ಕೊಳ್ಳೋದಕ್ಕೆ. ಆ ಒಂದು ಕಾಲೇಜಿನಲ್ಲಿ ಬಂದು ಅಂಥ ಒಂದು ಟೀಚರ್ಸ್ನ ಒಂದು ಅಂಡರಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳೋದಕ್ಕೆ. ಸೊ ಆ್ಯಸ್ ಎ ಒಂದು ಕನ್ನಡದ ಮಾಧ್ಯಮದಿಂದ ಇಮಿಡಿಯೇಟ್ಲಿ ನಾನು PCMB ಇಂಗ್ಲೀಷ್ ಮೀಡಿಯಮ್ ಆಂಗ್ಲ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆಗ ನನಗೆ. ಸೊ ಆಗ ಈ ಟೀಚರ್ಸ್ನ ಒಂದು ಸಹಾಯದಿಂದ ನಾನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಬೇಸಿಕ್ಸ್ನ ಅರ್ಥ ಮಾಡಿಕೊಂಡು ಇವತ್ತು ನಾನು ಒಂದು ಒಳ್ಳೆ ಉತ್ತಮ ಪೊಸಿಷನಲ್ಲಿದ್ದೀನಿ. ಅದಕ್ಕೆ ಕಾರಣ ನಮ್ಮ ಪಂಚಗಿರಿ PU ಕಾಲೇಜು, ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು, ಕಿರಣ್ ಸರ್ ಅವರು. ಸೊ ಇವರ ಒಂದು ಸ್ಟೇಜ್, ಒಂದು ಪ್ಲ್ಯಾಟ್ಫಾರ್ಮಿಂದ ನಾನು ಇವತ್ತು ಈ ರೇಂಜಿಗೆ ಬೆಳೆಯೋದಕ್ಕೆ ನನಗೆ ಅವಕಾಶವಾಗಿದೆ. ಸೊ ಈಗ ಕರೆಂಟ್ಲಿ ನಾನು ಆ್ಯಸ್ ಎ ಸೈಂಟಿಸ್ಟ್ ಇನ್ ದಿ ICR ಇನ್ಸ್ಟಿಟ್ಯೂಷನ್ ಆ್ಯಸ್ ಎ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರ್ತಕ್ಕಂಥ ಒಂದು ಹುದ್ದೆ ಆಗಿರುತ್ತೆ. ಇದರಲ್ಲಿ ನಾನು ತರಕಾರಿ ವಿಜ್ಞಾನ ಅಂದರೆ ವೆಜಿಟಬಲ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ಅರುಣಾಚಲ್ ಪ್ರದೇಶ್ CATH ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಟೆಂಪ್ರೇಟ್ ಹಾರ್ಟಿಕಲ್ಚರ್ ಸ್ಟೇಷನಲ್ಲಿ ತರಕಾರಿ ವಿಭಾಗದ ಸೈಂಟಿಸ್ಟ್ ಆಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಂದು ಆಲ್ಮೋಸ್ಟ್ 1.5 year ಈಗ ನಂದು ಎಕ್ಸ್ಪೀರಿಯನ್ಸ್ ಇಲ್ಲಿನ ಒಂದು ಕೆಲಸ ಮಾಡೋದಕ್ಕೆ ನನಗೆ ಸಿಕ್ಕಿದೆ. ಸೊ ನಾನು ನಿನ್ನೆ ಸುಬ್ರಹ್ಮಣ್ಯಂ ಸರ್ ಅವರನ್ನು ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಸೊ ಅವರ ಮುಖಾಂತರ ನಾನು ನಮ್ಮ ಜೂನಿಯರ್ಸ್ಗೆಲ್ಲ ಹೇಳೋದೇನಂತ ಹೇಳಿದ್ರೆ, ವರ್ಕ್ ಹಾರ್ಡ್. ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ಏನೇನು ನಿಮಗೆ ಆಸ್ತಿಯನ್ನು ಮಾಡಿರ್ತಾರೆ ಅದನ್ನೆಲ್ಲ ಬಿಟ್ಬಿಡಿ. ಸೊ ನಿಮ್ಮ ಆಸ್ತಿಯನ್ನು ನೀವು ಸಂಪಾದನೆ ಮಾಡ್ಕೊಬೇಕು, ನಿಮ್ಮ ಜ್ಞಾನವನ್ನು ನೀವು ಅಭಿವೃದ್ಧಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ದ ಪಂಚಗಿರಿ PU ಕಾಲೇಜ್ ಇಟ್ ಇಸ್ ಅ ವಂಡರ್ಫುಲ್ ಪ್ಲೇಸ್. ಸೊ ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿ, ನಿಮಗೆ ಏನೇ ಮುಂದೆ ದಿನಗಳಲ್ಲಿ ಅವಕಾಶ ಬೇಕಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೈಡೆನ್ಸ್ ಮಾಡ್ತೇನೆ. ಥ್ಯಾಂಕ್ ಯು.